ಎಲ್ಲರಿಗೂ ನಮಸ್ಕಾರ. ನಾನು ಈ ಒಂದು ವಿಡಿಯೋದಲ್ಲಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾರಂಭದಲ್ಲಿ ಮಾಡುವಂತಹ ಸೇತುಬಂಧ ಕಾರ್ಯಕ್ರಮದ ಒಂದು ವಿಚಾರವನ್ನು, ಅಲ್ಲಿ ಇರುವಂತಹ ಕಾರ್ಯತಂತ್ರಗಳು, ಸಾಮರ್ಥ್ಯಗಳ ಬಗ್ಗೆ, ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ 8 ಮತ್ತು 9ನೇ ತರಗತಿಗೆ ಏನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. 2025-26ನೇ ಶೈಕ್ಷಣಿಕ ಸಾಲಿಗೆ ಕನ್ನಡ ಮತ್ತು ಉರ್ದು ಮಾಧ್ಯಮದಲ್ಲಿ ನಲಿಕಲಿಯ 1ನೇ ತರಗತಿಗೆ ವಿದ್ಯಾಪ್ರವೇಶ ಹಾಗೂ 2 ಮತ್ತು 3ನೇ ತರಗತಿಗಳಿಗೆ ಸೇತುಬಂಧ ಚಟುವಟಿಕೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ಹೊರಡಿಸಿರುವಂತಹ ಸುತ್ತೋಲೆಯನ್ನು ನಾವು ಅನುಸರಿಸಬೇಕಾಗಿದೆ. 1ನೇ ತರಗತಿಗೆ 40 ದಿನಗಳ ವಿದ್ಯಾಪ್ರವೇಶ ಹಾಗೂ 2ರಿಂದ 10ನೇ ತರಗತಿಯವರೆಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಾಗೂ ಉರ್ದು, ಮರಾಠಿ, ತೆಲುಗು ಮತ್ತು ತಮಿಳು ಭಾಷೆಗಳ ಸೇತುಬಂಧ ಸಾಹಿತ್ಯವನ್ನು DSERT ವೆಬ್ಸೈಟ್ನಲ್ಲಿ ಈಗಾಗಲೇ ಲಭ್ಯ ಇದೆ. ಕಲಿಕಾ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ತರಗತಿ ಪ್ರಕ್ರಿಯೆಯನ್ನು ಅನುಕೂಲಿಸುವಂತಹ ಚಟುವಟಿಕೆ ಆಧಾರಿತವಾಗಿ ಕಲಿಕಾ ತಂತ್ರಗಳನ್ನು ರೂಪಿಸಬೇಕಾಗಿದೆ. ಈ ಚಟುವಟಿಕೆಗಳ ನಿರ್ವಹಣೆಗೆ ಒಂದು ಮಾರ್ಗಸೂಚಿಯನ್ನು ಕೂಡ ಕೊಟ್ಟಿದ್ದಾರೆ. ಶಿಕ್ಷಕರು ಸದರಿ ಸಾಹಿತ್ಯವನ್ನು ಬಳಸಿಕೊಂಡು ತಮ್ಮ ತರಗತಿಯ ಪರಿಸರಕ್ಕೆ ಅನುಗುಣವಾಗಿ ಸೇತುಬಂಧ ಕಾರ್ಯಕ್ರಮವನ್ನು ಆಯೋಜಿಸಬೇಕಾಗಿದೆ. ಸಾಹಿತ್ಯದಲ್ಲಿ ನೀಡಿರುವ ಅಥವಾ ತಮ್ಮ ಹಂತದಲ್ಲಿ ಸ್ಥಳೀಯ ಸನ್ನಿವೇಶಕ್ಕೆ ಮತ್ತು ಅಪೇಕ್ಷಿತ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಚಟುವಟಿಕೆಯನ್ನು ರೂಪಿಸಿಕೊಂಡು ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಕ್ರಮವನ್ನು ವಹಿಸಬೇಕಾಗಿದೆ. ಆಯಾ ತರಗತಿಯ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಸಾಧನೆಗೆ ಎಲ್ಲ ಹಂತದಲ್ಲೂ, ಅಂದರೆ 2ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಕ್ರಮ ವಹಿಸಬೇಕಾಗಿದೆ. ಇಲ್ಲಿ ನಾವು ನೈದಾನಿಕ ಪರೀಕ್ಷೆಯನ್ನು ಮಾಡಬೇಕಾದ್ರೆ ಅಥವಾ ಸಾಫಲ್ಯ ಪರೀಕ್ಷೆಯನ್ನು ನಾವು ಮಾಡಬೇಕಾದ್ರೆ 40% ಬುನಾದಿ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೊಡ್ತಾ 60% ತರಗತಿಗಳಿಗೆ ಅನುಗುಣವಾಗಿ ಗಳಿಸಬೇಕಾದಂತಹ ಕಲಿಕಾ ಫಲಗಳನ್ನು ಆಧರಿಸಿ ಪ್ರಶ್ನೆಗಳನ್ನು ಕೊಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಾಹಿತ್ಯದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಪತ್ರಿಕೆಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ನಾವು ಸಿದ್ಧಪಡಿಸಿಕೊಂಡು ಮೌಲ್ಯಮಾಪನವನ್ನು ಕೈಗೊಂಡು ಮಕ್ಕಳಲ್ಲಿ ಅಪೇಕ್ಷಿತ ಕಲಿಕಾ ಫಲಗಳ ಕಲಿಕೆ ಆಗಿದೆ ಎನ್ನುವುದರ ಬಗ್ಗೆ ನಾವು ಕೃತಿ ಸಂಪುಟದಲ್ಲಿ ದಾಖಲಿಸಬೇಕಾಗಿದೆ. 3ರಿಂದ 10ನೇ ತರಗತಿಯವರೆಗೆ ಯಾರು ಬುನಾದಿ ಸಾಮರ್ಥ್ಯವನ್ನು ಸಾಧಿಸದೇ ಇರುವಂತಹ ಮಕ್ಕಳಿರ್ತಾರೋ ಅಂತಹವರಿಗೆ ಕಲಿಕಾ ಅಂತರ ಹೊಂದಿರುವಂತಹ ಮಕ್ಕಳನ್ನು ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಅದನ್ನು ಸಾಧಿಸಲಿಕ್ಕೆ ಮಕ್ಕಳ ಕಲಿಕಾ ಪ್ರಗತಿಯನ್ನು ನಿರಂತರವಾಗಿ ಅನುಪಾಲನೆ ಮಾಡಬೇಕಾಗಿದೆ. ಈ ಒಂದು ಸಾಮರ್ಥ್ಯಗಳ ಪಟ್ಟಿ 2023-24ನೇ ಸಾಲಿನಲ್ಲಿ ಇರುವಂಥದ್ದು. ಅದೇ ಈಗ ನಾವು ಮುಂದುವರಿಸಬೇಕಾಗಿದೆ. 8ನೇ ತರಗತಿಗೆ ಇರುವಂತಹ ಪ್ರಥಮ ಭಾಷೆಗೆ ಸಂಬಂಧಪಟ್ಟಂತಹ ಕಲಿಕಾ ಪಟ್ಟಿ ಇಲ್ಲಿದೆ. ನಿಗದಿಪಡಿಸಿಕೊಂಡಂತಹ ಕಲಿಕಾ ಫಲಗಳ ವಿವರ, ಬುನಾದಿ ಸಾಮರ್ಥ್ಯದ ಚಟುವಟಿಕೆಗಳು, ಅಲ್ಲಿ ಯಾವ ಕಲಿಕಾಂಶಗಳನ್ನು ನಾವು ಕಲಿಸಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಶ್ನೆಗಳನ್ನು ಹಾಕೋಬೇಕಾಗಿದೆ. ಪದಗಳ ಜೊತೆ ಆಟ, ಪದಜಾಲ, ಅಂತ್ಯಾಕ್ಷರಿ ಆಡೋಣ, ವರ್ಣಮಾಲೆಯೊಂದಿಗೆ ಆಟ, ಒತ್ತಕ್ಷರಗಳ ತಿಳಿಯೋಣ, ಪದಗಳ ರಚನಾ ಆಟ, ಅರ್ಥಪೂರ್ಣ ಪದಗಳ ಹುಡುಕಾಟ, ವಾಕ್ಯ ರಚನಾ ಚಟುವಟಿಕೆ, ಕಳ್ಳ ಪೊಲೀಸ್ ಆಟದಂತೆ ಆಡಿ ಸ್ವಂತ ವಾಕ್ಯ ರಚನೆ ಮಾಡುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಶ್ನೆಗಳನ್ನು ಸಿದ್ಧಪಡಿಸ್ಕೋಬೇಕಾಗಿದೆ. ಕಲಿಕಾಫಲ 1. ಪರಿಚಿತ ಅಥವಾ ಅಪರಿಚಿತ ಸನ್ನಿವೇಶ, ಘಟನೆ ನಡೆದ ಸಂದರ್ಭದಲ್ಲಿ ಸಂಭಾಷಣೆ ಹಾಗೂ ಆಲಿಸಿ ಸೂಕ್ಷ್ಮ ಪ್ರತಿಕ್ರಿಯೆ ನೀಡುವರು. ಈ ಒಂದು ಕಲಿಕಾಫಲಕ್ಕೆ ನಾವು ಯಾವ ಕಲಿಕಾಂಶಗಳನ್ನು ಹಾಕ್ಕೋಬೇಕು ಅನ್ನೋದಕ್ಕೆ ಅಲ್ಲಿ ಹೇಳಿದ್ದಾರೆ. ಸನ್ನಿವೇಶ ನಿರ್ಮಾಣ, ಅಭಿನಯ, ಗುಂಪು ಚಟುವಟಿಕೆ, ರನ್ನಿಂಗ್ ಆನ್ ಮೋಟಾರ್ ಆಟ, ಚಿತ್ರಗಳ ಜೊತೆ ಆಟ, ಸಂಭಾಷಣೆ. ಇದರ ಮುಖ್ಯ ಉದ್ದೇಶ ಮಕ್ಕಳ ಆಲಿಸುವ ಸಾಮರ್ಥ್ಯವನ್ನು ಗುರುತಿಸುವಂಥದ್ದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಶ್ನೆಗಳನ್ನು ಸಿದ್ಧಪಡಿಸ್ಕೋಬೇಕಾಗಿದೆ. ಕಲಿಕಾಫಲ 2ರಲ್ಲಿ ಸನ್ನಿವೇಶ ಮತ್ತು ಘಟನೆಗಳನ್ನು ಕುರಿತು ನಿರರ್ಗಳವಾಗಿ ಹಾಗೂ ಸ್ಪಷ್ಟವಾಗಿ ಮಾತನಾಡುವುದು. ನಾಣ್ಣುಡಿ, ನುಡಿಗಟ್ಟು ಮತ್ತು ಗಾದೆಗಳನ್ನು ಮಾತುಗಳಲ್ಲಿ ಬಳಸುವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಲಿಕಾಂಶಗಳು ಗುಂಪು ಚಟುವಟಿಕೆ, ಚರ್ಚೆ, ಸಂಭಾಷಣೆ, ನಾಟಕ, ವಾದ ಪ್ರತಿವಾದ,
ಸಾಧಕ ಬಾಧಕಗಳ ಚರ್ಚೆ, ಗುಂಪು ಚಟುವಟಿಕೆ, ಮಿಂಚಿನ ಸಂಚಾರ, ಚರ್ಚೆ ಸಂವಾದ, ಚಿತ್ರ ಪ್ಲಸ್ ಚಿತ್ರ ನುಡಿಗಟ್ಟು, ಗಾದೆ ಗದ್ದುಗೆ, ಆಧುನಿಕ ಗಾದೆಗಳು. ಈ ಒಂದು ಕಲಿಕಾಂಶಗಳನ್ನು ಕಲಿಸುವಂತಹ ಮುಖ್ಯ ಉದ್ದೇಶ ಮಕ್ಕಳ ಮಾತುಗಾರಿಕೆಯನ್ನು ಉತ್ತಮಪಡಿಸೋದಾಗಿದೆ. ಕಲಿಕಾ ಫಲ 3. ಮುದ್ರಿತ ಪಠ್ಯೇತರ ವಿಷಯ ಮತ್ತು ಕೈಬರಹಗಳನ್ನು ಓದಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವರು. ಕಲಿಕಾ ಫಲ 4. ಸರಳ ಕ್ರಿಯಾತ್ಮಕ ಸಾಂದರ್ಭಿಕ ಭಾಷಾಂಶದ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಬರವಣಿಗೆಯಲ್ಲಿ ಬಳಸುವರು. ಕಲಿಕಾಂಶಗಳು ಕ್ರಿಯಾಪದಗಳನ್ನು ಗುರುತಿಸೋದು, ಕ್ರಿಯಾಪದಗಳಿಗೆ ಸ್ವಂತ ವಾಕ್ಯ ರಚಿಸೋದು, ವಾಕ್ಯದಲ್ಲಿ ಕ್ರಿಯೆಯನ್ನು ಗುರುತಿಸಿ ಕರ್ತೃವನ್ನು ಹುಡುಕೋದು, ಚಿತ್ರಕ್ಕೊಂದು ಕಥೆ, ಪ್ರವಾಸದ ಅನುಭವವನ್ನು ಬರೆಯೋದು, ವಿವಿಧ ವಿಷಯಗಳ ಟಿಪ್ಪಣಿ ಬರೆಯೋದು, ವಿಷಯ ಸಂಗ್ರಹ ಬರಹ, ಪದಗಳಲ್ಲಿ ವಿಭಕ್ತಿ ಪ್ರತ್ಯಯಗಳ ಪ್ರಯೋಗ, ಸಂಧಿ ಪದಗಳನ್ನು ಬಿಡಿಸಿ ಬರೆಯೋದು. ಇದು ಬರವಣಿಗೆಯ ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದಾಗಿದೆ. ಕಲಿಕಾ ಫಲ 5ರಲ್ಲಿ ಕವಿತೆಗಳಿಗೆ ಸಾರಾಂಶ ಬರೆಯುವ ಸೃಜನಶೀಲತೆ ಬೆಳೆಸಿಕೊಳ್ಳುವರು. ಇದರಲ್ಲಿ ಕಲಿಕಾಂಶಗಳು ಬಿಂಬ ಪ್ರತಿಬಿಂಬ, ಕಥೆಯನ್ನು ನಾಟಕ ರೂಪದಲ್ಲಿ ಬರೆಯೋದು, ಆಯ್ದ ನಾಟಕವನ್ನು ಕಥಾರೂಪದಲ್ಲಿ ಪರಿವರ್ತಿಸೋದು, ಸ್ವರಚಿತ ಕವನಗಳ ರಚನೆ, ಕವಿಗಳ ಪದ್ಯಗಳ ಸಂಗ್ರಹ, ಬರಹ. ಕಲಿಕಾ ಫಲ 6ರಲ್ಲಿ ವಿವಿಧ ನಮೂನೆಯ ಉಭಯ ಕುಶಲೋಪರಿ ಪತ್ರ, ಪ್ರವಾಸ ಲೇಖನಗಳನ್ನು ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯೋದು. ಕಲಿಕಾಂಶ ಪತ್ರ ಮಿತ್ರ, ಪತ್ರ ಸಂಬೋಧನೆಗಳ ಪರಿಚಯ, ವಿವಿಧ ಪತ್ರಗಳ ಬರಹ. ಹಾಗೆ 9ನೇ ತರಗತಿಯ ಕಲಿಕಾ ಫಲಗಳ ಪಟ್ಟಿ ಹೀಗಿದೆ. ಬುನಾದಿ ಹಂತದಲ್ಲಿ ಬಂದರೆ ಪದರಚನೆ ಮಾಡೋದು, ತಿನಿಸುಗಳ ಹೆಸರಿನಿಂದ ಪದರಚನೆ ಮಾಡೋದು, ಒತ್ತಕ್ಷರಗಳನ್ನು ಗುರುತಿಸೋದು, ವಾಕ್ಯರಚನೆ ಮಾಡೋದು. ಕಲಿಕಾ ಫಲ 1ರಲ್ಲಿ ಕತೆ, ಕವನ, ಕಥನಗೀತೆ, ಸಂಭಾಷಣೆ, ರೂಪಕ, ಪ್ರಹಸನಗಳನ್ನು ಆಲಿಸಿ ಅರ್ಥ ಮಾಡಿಕೊಳ್ಳೋದು. ಕಲಿಕಾ ಫಲ 2 ಪರಿಚಿತ ಅಥವಾ ಅಪರಿಚಿತ ಸನ್ನಿವೇಶ ಮತ್ತು ಘಟನೆಗಳನ್ನು ಕುರಿತು ನಿರರ್ಗಳವಾಗಿ ಹಾಗೂ ಸ್ಪಷ್ಟವಾಗಿ ಮಾತನಾಡೋದನ್ನು ಅರಿತುಕೊಳ್ಳುವುದು. ಕಲಿಕಾ ಫಲ 3 ಪದಭಂಡಾರವನ್ನು ಹೆಚ್ಚಿಸಿಕೊಂಡು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ವಾಕ್ಯಬಂಧಗಳನ್ನು ಅರ್ಥ ಮಾಡಿಕೊಳ್ಳುವರು ಹಾಗೂ ಓದುವ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸಿಕೊಳ್ಳುವರು. ಕಲಿಕಾ ಫಲ 4 ಸರಳ ವಾಕ್ಯ, ಟಿಪ್ಪಣಿ, ಸಣ್ಣ ಪ್ರಬಂಧಗಳನ್ನು ವ್ಯಾಕರಣ ದೋಷವಿಲ್ಲದೆ ಬರೆಯೋದನ್ನು ಕಲಿಯೋದು. ಕಲಿಕಾ ಫಲ 5 ತಮ್ಮ ಕಲ್ಪನೆ ಮತ್ತು ಸೃಜನಶೀಲತೆ ಬಳಸಿ ಸ್ವರಚಿತ ಪದ್ಯ, ಕತೆ, ನಾಟಕ ಇತ್ಯಾದಿಗಳನ್ನು ಬರೆಯೋದು. ಇಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳೋದು, ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ನಾವು ಹಾಕೋಬೇಕಾಗಿದೆ. ಕಲಿಕಾ ಫಲ 6 ಸೈದ್ಧಾಂತಿಕ ವ್ಯಾಕರಣ ನಿಯಮಗಳನ್ನು ಅರಿತು ಪ್ರಾಯೋಗಿಕವಾಗಿ ಬಳಸುವರು. ಇದಕ್ಕೆ ಬರುವಂತಹ ಕಲಿಕಾಂಶಗಳು ಕರ್ತೃ, ಕ್ರಿಯಾ, ಕರ್ಮಪದಗಳ ಸ್ಥಾನಗಳನ್ನು ಗುರುತಿಸಿ ಅವುಗಳನ್ನು ವಾಕ್ಯದಲ್ಲಿ ಬಳಸೋದು, ಸಂಧಿ ಸಮಾಸ ಪದಗಳನ್ನು ಗುರುತಿಸಿ ಅರ್ಥೈಸಿಕೊಳ್ಳುವರು, ನಾಮಪದ ಕ್ರಿಯಾಪದಗಳನ್ನು ಹಾಗೂ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅರ್ಥ ಮಾಡಿಕೊಳ್ಳೋದು, ವಾಕ್ಯ ಪ್ರಕಾರಗಳನ್ನು ಗುರುತಿಸಿ ಅರ್ಥೈಸಿಕೊಳ್ಳೋದು, ಲೇಖನ ಚಿಹ್ನೆಗಳನ್ನು ಗುರುತಿಸಿ ಅರ್ಥೈಸಿಕೊಳ್ಳೋದು. ಒಟ್ಟಾರೆಯಾಗಿ ಇದು ವ್ಯಾಕರಣಾಂಶವನ್ನು ತಿಳಿಸುವಂತಹ ಚಟುವಟಿಕೆಗಳನ್ನು ನಾವು ರೂಪಿಸಬೇಕಾಗಿದೆ. ಮುಂದಿನ ವಿಡಿಯೋದಲ್ಲಿ ಈ ಸಾಮರ್ಥ್ಯವನ್ನು ಬಳಸಿಕೊಂಡು ಹೇಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸೋದು ಅನ್ನೋದಕ್ಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಹಾಕ್ತೀನಿ. ಈ ಒಂದು ವಿಡಿಯೋವನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.